Hey, hi friends. Welcome to my YouTube channel Baduku. ಸೊ ರೀಸೆಂಟಾಗಿ 27/7/24 ಒಂದು ಹೊಸ ಪ್ಲಗಿನ್ ಮೂಲಕ ಜಿಯೋ ಟಿ ವಿ ಪ್ಲೇ ಆಗ್ತಾ ಇತ್ತು. ಬಟ್ ಅಗೈನ್ ಎಸ್ಟರ್ಡೇ ಅಂದರೆ 30th ನಿಮಗೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಲೈಕ್ 401 ಎರರ್ ಅಂತ ತೋರಿಸ್ತಾ ಇದೆ. ನಾನು ಇವಾಗಲೂ ಹೇಳ್ತೀನಿ, ನಮ್ಮ ಹತ್ರ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲ. ಸೊ ಇದೇ ರೀತಿ ಯಾವ ಥರ ಎರರ್ ಬರುತ್ತೋ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು. ಸೊ ಇಷ್ಟು ಹೇಳ್ತಾ ಇವಾಗ ಏನು ಎರರ್ ಬರ್ತಾ ಇದೆ 401 ಎರರ್ ಅಂತ, ಅದಕ್ಕೊಂದು ಸೊಲ್ಯೂಷನ್ ಇದೆ. ಸೊ ಅದನ್ನು ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತು ಲೈಕ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಾದ್ಮೇಲೆ ವರ್ಕ್ ಆಗ್ತಾ ಇದ್ದರೆ ಕಮೆಂಟ್ಸ್ ಮುಖಾಂತರ ಅದನ್ನು ತಿಳಿಸ್ಬೋದು. ಸೊ ಇಷ್ಟು ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎರರ್ ವೈಲ್ ಪ್ಲೇ ಬ್ಯಾಕ್ 401 ಕ್ಲೈಂಟ್ ಎರರ್. ಸೊ ಈ ಥರ ಒಂದು ಎರರ್ ತೋರಿಸ್ತಾ ಇದೆ. ಸೊ ಇದಕ್ಕೆ ನನ್ನ ಹತ್ರ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಇದನ್ನು ನೀವು ಏನು ಎರರ್ ಬರ್ತಾ ಇರುತ್ತೋ ಅದು ಆ ಥರನೇ ಇರಲಿ. ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಆ್ಯಡ್ ಆದಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಫ್ರಮ್ ಜಿಪ್ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನೊಂದು ಜಿಪ್ ಫೈಲ್ನ ಶೇರ್ ಮಾಡ್ತೀನಿ. ಸೊ ಇದು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಂದು ಟೆಲಿಗ್ರಾಮ್ ಲಿಂಕ್ನ ಪೇಸ್ಟ್ ಮಾಡಿರ್ತೀನಿ. ಆ ಲಿಂಕ್ ಓಪನ್ ಮಾಡೋ ಮುಖಾಂತರ ಅದರಲ್ಲಿ ನಿಮಗೆ ಹೊಸ ಪ್ಲಗ್ಗಿನ್ ಏನಿದೆ ಅದು ಸಿಗುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ನೋಡಿ, ಆ ಪ್ಲಗ್ಗಿನ್ ಹೆಸರು ಬಂದು ಜಿಯೋ ಟಿ ವಿ ಪ್ಲಸ್ rebel.zip ಅಂತ. ಸೊ ಇದು ಹೊಸ ಪ್ಲಗ್ಗಿನ್ನು, ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಸೊ ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟಾಗ ಜಿಯೋ ಟಿ ವಿ ಆ್ಯಡ್ ಆನ್ ಅಪ್ಡೇಟೆಡ್ ಅಂತ ಬರ್ತೈತೆ. ಸೊ ನೆಕ್ಸ್ಟು ನೀವು ರೀಸೆಂಟ್ಲಿ ಮೈ ಆ್ಯಡ್ ಆನ್ಸ್ಗೆ ಕ್ಲಿಕ್ ಮಾಡ್ತೀರಾ. ಇದರಲ್ಲಿ ವಿಡಿಯೋ ಆ್ಯಡ್ ಆನ್ಸ್ಗೆ ಹೋಗ್ತೀರಾ. ಇಲ್ಲಿ ಜಿಯೋ ಟಿ ವಿ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಆಟೋ ಅಪ್ಡೇಟ್ ಅಂತ ಕೊಟ್ಟಿದ್ದೀರಾ. ಸೊ ಕಾನ್ಫಿಗರ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಸೆಟಪ್ IPTV ಸಿಂಪಲ್ ಕ್ಲೈಂಟ್ ಅದು ಅಪ್ಡೇಟ್ ಆಗ್ತಾಯಿದೆ. ವೆಯ್ಟ್ ಮಾಡಿ ಇದಕ್ಕೆ. ಓಕೆ, ನೀವು ನೋಡ್ತಾ ಇರೋದು ಅಪ್ಡೇಟ್ ಆಗ್ತಾ ಇದೆ. ಸೊ ಮತ್ತೆ ಕಾನ್ಫಿಗರ್ಗೆ ಹೋಗ್ತೀರಾ. ಕಾನ್ಫಿಗರಲ್ಲಿ ಅಕೌಂಟ್ ಅಂತ ಹೋಗ್ತೀರಾ. ಅಕೌಂಟಲ್ಲಿ ಲಾಗಿನ್ ಮೆಥಡಲ್ಲಿ ನೀವು ವೆಯ್ಟ್ ಮಾಡಿ. ಕೀಪ್ಯಾಡ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡಿ. ಒ ಟಿ ಪಿ ಎಂಟರ್ ಮಾಡೋಕ್ಕೆ ಎಂಟರ್ ಒ ಟಿ ಪಿ ಅಂತ ಬರ್ತೈತೆ. ನಿಮ್ಗೆ ಆಲ್ರೆಡಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಒ ಟಿ ಪಿ ಹಾಕ್ಬೋದು. ಸೊ ನಾನು ಒ ಟಿ ಪಿನ ಎಂಟ್ರಿ ಮಾಡಿದ್ದೀನಿ. ಒ ಟಿ ಪಿನ ಎಂಟ್ರಿ ಮಾಡಾದ್ಮೇಲೆ ಲಾಗಿನ್ ಸಕ್ಸಸ್ ಅಂತ ಬರ್ತೈತೆ. ಲಾಗಿನ್ ಸಕ್ಸಸ್ ಆದಮೇಲೆ ಜಸ್ಟ್ ಓಪನ್ ಅಂತ ಕೊಡಿ. ಲ್ಯಾಂಗ್ವೇಜಸ್ ಕನ್ನಡ, ಇಲ್ಲಿ TV9 ಕನ್ನಡ. ಸೊ ದ ಲೇಟೆಸ್ಟ್ ಸೊಲ್ಯೂಷನ್ನು. ಸೊ ಇದಿಷ್ಟು ಹೊಸ ಅಪ್ಡೇಟ್ ನಾನೇನು ಹಾಕಿದ್ದೀನಿ. ಸೊ ಇದರಲ್ಲಿ ವರ್ಕ್ ಆಗ್ತಾಯಿದೆ. ಸೊ ಇದೇನಪ್ಪ ಅಂದರೆ, ನಾನು 27/7/24 ಏನು ವಿಡಿಯೋ ಮಾಡಿದ್ನೋ ಆ ವಿಡಿಯೋದಲ್ಲಿ ರೆಪಾಸಿಟ್ರಿ ಮುಖಾಂತರ ಇನ್ಸ್ಟಾಲ್ ಮಾಡಿದೆ. ಅದಕ್ಕೆ ಜಸ್ಟ್ ಒನ್ ಮೋರ್ ಆ್ಯಡ್ ಆನ್ ಇನ್ಸ್ಟಾಲ್ ಮಾಡೋದ್ರಿಂದ ಇದು ವರ್ಕ್ ಆಗುತ್ತೆ. ಸೊ ಇದನ್ನು ಟೂ ಮಚ್ ಪ್ರೋಸೆಸ್ ಅಂತ ಏನಿಲ್ಲ. ಸೊ ಇದು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋರಿಗೆ ಈ ವಿಡಿಯೋ. ಸೊ ಅವರು ಮತ್ತೆ ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು 27/7/24 ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೋ ಅದನ್ನು ಮತ್ತು ಈ ವಿಡಿಯೋನ ಎರಡೂ ಫಾಲೋ ಮಾಡಿದ್ರೆ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ಇದೊಂದು ಕ್ವಿಕ್ ಸೊಲ್ಯೂಷನ್ ಅಷ್ಟೇ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಗೆ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.